ಪರಮೇಶ್ವರಿ ಅಂತ ಒಂದು ತಾಯಿ ಇದ್ದಾಳೆ. ಆ ತಾಯಿ ನುಡಿದಂತೆ ನಾನು ಕೆಲವರಿಗೆಲ್ಲ ನುಡ್ತಿದ್ದೀನಿ. ನನ್ನ ಮನಸ್ಸಲ್ಲಿ ನಾನು ಇನ್ನೂ ಚಿಕ್ಕವಂತ ಇದೆ, ಇವರೆಲ್ಲ ಎಲ್ಲೆಲ್ಲೋ ತೊಗೊಂಡು ಹೋಗ್ತಾಯಿದ್ದಾರೆ. ಆಯಿತು, ನಾನು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಪೇತ್ರಿ ಅನ್ನೋ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ನಮಸ್ತೆ. ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ನಮಸ್ಕಾರ. ಇವತ್ತೊಂದು ದಿನ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂಥ ಕೃಷ್ಣ ಗುರೂಜಿಯವರು ಉಡುಪಿ ಇಂದು ನಮ್ಮ ನಮ್ಮ ಮುಖ್ಯ ಕಚೇರಿಗೆ ಆಹ್ವಾನ ನಾವು ಮಾಡಿದ್ದೇವೆ. ಖ್ಯಾತ ಜ್ಯೋತಿಷಿಗಳು ಇವರು ಏನೇ ನುಡಿಲಿ ಅದು ಪ್ರಾಮಾಣಿಕವಾಗಿ ಸತ್ಯವಾಗಿರುವಂಥ ಒಂದು ಸಮಾಜದಲ್ಲಿ ಏನು ಒಂದು ವಿಷಯಗಳನ್ನು ಅವರು ಚರ್ಚೆ ಮಾಡ್ತಾರೆ, ಖಂಡಿತ ಅದೆಲ್ಲ ಅದ್ಭುತವಾಗಿ ಪ್ರಾಮಾಣಿಕವಾಗಿದೆ. ಹಾಗಾಗಿ ಇಂಥ ಒಂದು ದೊಡ್ಡ ಗುರೂಜಿಗಳು ನಮ್ಮ ಸಂಸ್ಥೆಗೆ ಬಂದು ಜೊತೆಗೆ ನಮ್ಮ ಮುಖ್ಯ ಕಚೇರಿಗೆ ಇವತ್ತೊಂದು ದಿನ ಬಂದಿದ್ದಾರೆ. ತುಂಬ ಸಂತೋಷದ ವಿಷಯ. ಅವರನ್ನು ನಾವು ನಮ್ಮ ಸಂಸ್ಥೆಗೆ ಗೌರವ ಅಧ್ಯಕ್ಷರನ್ನಾಗಿ ಅಲ್ಲಿ 5 ದಿನದ ಹಿಂದೆ ಆಯ್ಕೆ ಮಾಡ್ಕೊಂಡಿದ್ದು. ತಾವು ನಮ್ಮ ಮುಖ್ಯ ಕಚೇರಿಗೆ ತಾವು ಬರಲೇಬೇಕು ಅಂತ ಆಹ್ವಾನ ಮಾಡಿದಾಗ ಇವತ್ತು ಬಂದಿದ್ದಾರೆ. ಹಾಗಾಗಿ ತುಂಬ ಖುಷಿ ಆಗ್ತಾಯಿದೆ. ಮುಂದಿನ ದಿನದಲ್ಲಿ ಅವರ ಸಲಹೆ ಸೂಚನೆ ನಮಗೆ ಬೇಕು. ಗೌರವಯುತವಾಗಿ ನಮ್ಮ ಸಂಸ್ಥೆ ಅವರನ್ನು ತುಂಬ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ನಾನು ಖಂಡಿತ ಇವರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ನಾನೊಬ್ಬ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವ್ರ ಬಾಯಲ್ಲೇ ಕೇಳೋಣ ಮುಂದೆ ಅವರ ಸಲಹೆ ಸೂಚನೆ ಹೆಂಗಿರುತ್ತೆ, ಇಲ್ಲಿ ಏನು ವೈಬ್ರೇಷನ್ ಆಗ್ತಾಯಿದೆ, ಯಾವ ಥರ ಇದೆ ನಮ್ಮ ಸಂಸ್ಥೆ ಮುಂದೊಂದು ದಿನದಲ್ಲಿ, ನಮ್ಮ ಏಳಿಗೆ ಏನಿರ್ಬೋದು, ದಯಮಾಡಿ ಅವ್ರ ಮಾತನ್ನು ಕೇಳೋಣ. ನಮಸ್ಕಾರ. ಇಲ್ಲಿರೋ ಎಲ್ಲರಿಗೂ ನಮಸ್ಕಾರ. ನಾನೊಂದು ಸಣ್ಣಾಗಿ ನನ್ನ ತಿಳಿದ ಮಟ್ಟಿಗೆ ಮಂದರ್ತಿ ದುರ್ಗಾ ಪರಮೇಶ್ವರಿ ಅಂತ ಒಂದು ತಾಯಿ ಇದ್ದಾಳೆ. ಆ ತಾಯಿ ನುಡಿದಂತೆ ನಾನು ಕೆಲವರಿಗೆಲ್ಲ ನುಡ್ತಿದ್ದೀನಿ. ನನ್ನ ಮನಸ್ಸಲ್ಲಿ ನಾನು ಇನ್ನೂ ಚಿಕ್ಕವಂತ ಇದೆ, ಇವರೆಲ್ಲ ಎಲ್ಲೆಲ್ಲೋ ತೊಗೊಂಡು ಹೋಗ್ತಾಯಿದ್ದಾರೆ. ಆಯಿತು, ನಾನು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಪೇತ್ರಿ ಅನ್ನೋ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಹುಬ್ಬಳ್ಳಿ ಧಾರವಾಡ ಈ ಕಡೆ ಎಲ್ಲ ನಾನು ಒಂದು ಸ್ವಲ್ಪ ಜಾಸ್ತಿ ಇದು ಮಾಡಿದ್ದೀನಿ. ಮತ್ತು ನನ್ನ ಇದರಲ್ಲಿ ಅಂತಂದರೆ ಕೆಲವರು ತೊಂದರೆ ಇರೋರು, ಕಷ್ಟ ಇರೋರು ಅಥವಾ ಹಿಂಸೆಯಲ್ಲಿರೋರು ಅಂಥವ್ರು ಯಾರು ತಿಳಿಸಿದ್ರೆ ಅಲ್ಲಿ ಹೋಗಿ ನಾನು ಅವ್ರಿಗೆ ತಿಳಿದಂಥ ಒಂದು ಸಲಹೆ ಕೊಟ್ಟು ಕೆಲವರಿಗೆಲ್ಲ ತುಂಬ ಚೆನ್ನಾಗಾಗಿದೆ, ಒಳ್ಳೆಯದಾಗಿದೆ. ಆ ದುರ್ಗಾ ಪರಮೇಶ್ವರಿ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಇವರು ಮಾಡ್ತಿರೋವಂಥ ಕೆಲಸ ಉನ್ನತ ಮಟ್ಟಕ್ಕೆ ಹೋಗಿ ಇಡೀ ನಮ್ಮ ರಾಜ್ಯದ ಹೊರ ದೇಶಕ್ಕೂ ಒಂದು ಹೆಸರು ಬೆಳೆದು ಗಣೇಶರು ಬೆಳೀಲಿ ಅಂತ ಹಾರೈಸ್ತೀನಿ. ನಮಸ್ತೆ, ನನ್ನ ಹೆಸರು ನಾಗವೇಣಿ ಅಂತ. ನಾನು ಕೊಪ್ಪಳ ಜಿಲ್ಲೆ ಕರ್ನಾಟಕ ಸಾಹಿತ್ಯ ಸಂಸ್ಕೃತಿ ಇದರಲ್ಲಿ ಜಿಲ್ಲಾ ಅಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನನ್ನನ್ನು ಈ ಜಾಗದಲ್ಲಿ ಗುರುತಿಸಿರೋದು ಗಣೇಶ್ ಅವರು. ಸೊ ಗಣೇಶ್ ಅವರಿಗೆ ಈ ಸಂಸ್ಥೆ ಬೆಳಿಬೇಕು ಅನ್ನೋ ಆಸೆಯ ಮುಖಾಂತರ ನಾನು ನಮ್ಮ ಕೃಷ್ಣ ಗುರೂಜಿಯವ್ರನ್ನ ಈ ವೇದಿಕೆಗೆ ಕರ್ಕೊಂಡು ಬಂದಾಗ ಅವರು ಒಂದೇ ಮಾತು ಹೇಳಿದರು, ಅವ್ರು ನುಡಿದಿದ್ದಂತೆ ಆಗಿದೆ ಅಂತ ಹೇಳಿಬಿಟ್ಟು ಖುಷಿಯಾಗಿ ಅವರಿಗೆ ಗೌರವಾಧ್ಯಕ್ಷನಾಗಿ ಈ ಸ್ಥಾನ ಕೊಟ್ಟಿದ್ದಕ್ಕೆ ನನ್ನ ಕಡೆಯಿಂದ ಒಂದು ಧನ್ಯವಾದ ಅಂತ ಹೇಳ್ತೇನೆ. ಸೊ ಇಷ್ಟೇ ನನ್ನ ಮಾತನ್ನು ಇವತ್ತೊಂದು ದಿನ ಯಾಕೆಂದರೆ ನಾನು ಇವರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಯಾಕೆಂದರೆ ರಾಜ್ಯ ಮಟ್ಟದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಉತ್ತಮವಾಗಿ ಇವರ ಹೆಸರಿದೆ. ಹೆಂಗೆ ಗುರೂಜಿ ಹೆಸರಿದೆ ಅದೇ ಥರ ನಾಗವೇಣಿಯವ್ರದ್ದು ಕೂಡ ಇದೆ. ಹಾಗಾಗಿ ನಾನು ಇವ್ರನ್ನ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಅಂತ ಮುಂಚೆ ಮಾಡಿದ್ದೆ. ಅದು ಯಾಕಂದರೆ ಇನ್ನೂ ನಾನು ID ಕಾರ್ಡು ಮತ್ತೊಂದು ಕೊಟ್ಟಿಲ್ಲ, ಜಸ್ಟ್ ಅನೌನ್ಸ್ಮೆಂಟ್ ಮಾತ್ರ ಮಾಡಿದ್ದೆ. ನನಗೇನೋ ಅನ್ನಿಸ್ತು, ಒಂದು ಸೂಚನೆ ಬಂತು ಆ ತಾಯಿದು,
ಯಾಕೆ ನಾವು ಒಂದು ದೊಡ್ಡ ಪೋಸ್ಟ್ ಕೊಟ್ಟು ಇವರನ್ನು ಮುಂದಾಳತ್ವ ಬಿಡಬೇಕು ಅನ್ನೋ ಒಂದು ಭಾವನೆ ಬಂತು ನನಗೆ. ಹಾಗಾಗಿ ನಾನು ಇವತ್ತೊಂದು ದಿನ ಅವರಿಗೆ ಒಂದು ಆಯ್ಕೆ ಮಾಡ್ತಾ ಇದ್ದೇನೆ ಗುರುಗಳ ಸಮ್ಮುಖದಲ್ಲಿ, ಎಲ್ಲರ ಸಮ್ಮುಖದಲ್ಲಿ ಅವ್ರನ್ನ ಮಹಿಳಾ ಯುವ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ಇಂದಿನಿಂದ ಅವರು ಕಾರ್ಯನಿರ್ವಹಿಸಲಿ. ಹಾಗೆ ಸಂಸ್ಥೆಯನ್ನು ಎತ್ತರಕ್ಕೆ ನಮ್ಮ ಏನು ಸುಶೀಲಾ ಗೌಡರು ಇದ್ದಾರೆ ಮಹಿಳಾ ರಾಜ್ಯಾಧ್ಯಕ್ಷರು, ಅದೇ ಥರ ಅವರು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಸಂಸ್ಥೆಯನ್ನು ಬೆಳೆಸಲಿ. ಹಾಗೆ ನಮ್ಮ ಎಲ್ಲ ಅವ್ರ ಜೊತೆಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪವಿತ್ರ ಇದ್ದಾರೆ, ಹಾಗೆ ಭಾಗ್ಯರು ಇದ್ದಾರೆ, ಸಂಪತ್ ಕುಮಾರ್ ಇದ್ದಾರೆ, ವಿಜಯಕುಮಾರ್ ಇದ್ದಾರೆ, ವಿಜಯಲಕ್ಷ್ಮಿ, ರೇಖಾ ಅವರು ಇದ್ದಾರೆ, ಅಮೃತ ಅವರು ಇದ್ದಾರೆ, ನಮ್ಮ ಮೇಡಮ್ಮು ಲಾಯರ್ ಮೇಡಮ್ ಗೀತಾ ಮೇಡಮ್ ಅವರು ಕೂಡ ಒಂದು ಇಂಥ ಒಂದು ಇದರಲ್ಲೂ ಕೂಡ ಉನ್ನತವಾಗಿ ನಾನು ಕೆಲಸ ಮಾಡಲೇಬೇಕು ಅಂತ ಬಂದಿದ್ದಾರೆ. ಹಾಗೆ ಎಲ್ಲ ನಮ್ಮ ಮಂಜು ಇದ್ದಾರೆ, ಲಕ್ಷ್ಮಯ್ಯನವರು ಇದ್ದಾರೆ, ಸಂಪತ್ ಕುಮಾರಿ ಅವರು ಇದ್ದಾರೆ, ಹಾಗೆ ನಮ್ಮ ನಾಗರಾಜು ಇದ್ದಾರೆ, ಅವ್ರ ಸ್ನೇಹಿತರಿದ್ದಾರೆ, ಬಸವರಾಜ್ ಅವರು ಇದ್ದಾರೆ, ನಮ್ಮ ಕರಿಗೌಡರು ಇದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಸಂಸ್ಥೆಯನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗೋಣ ಅಂತ ಎಲ್ಲರಿಗೂ ನಾನು ಕೇಳ್ಕೊಳ್ತಾ, ಎಲ್ಲರೂ ಒಂದು ಪ್ರೀತಿ ವಿಶ್ವಾಸದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ.